ಸ್ಟ್ಯಾಂಡ್ ಸ್ಟಿಲ್ ಬರ್ತಾ ಇದೆ. ಯುದ್ಧದ ಒಂದು ಸ್ಪಷ್ಟವಾಗಿರುವಂತ ಪರಿಕಲ್ಪನೆ ನಮ್ಗೆ ಸಿಗ್ತಾ ಇದೆ ಅಂತ ಗೊತ್ತಾಗುತ್ತೆ. ಆದ್ರೆ ಇವತ್ತಿನ ಟೈಟಲ್ ನೋಡಿ ನೀವು ಗಾಬರಿ ಆಗ್ಬೇಡಿ. ಯಾರೋ ಮಾಡಿದ ಪಾಪ ಇನ್ಯಾರೋ ತೀರಿಸ್ತಾ ಇದ್ದಾರೆ ಅಂತ ನೀವು ಅನ್ಕೊಂಡ್ರೆ ಅದೇನಾದ್ರೂ ಇರಾನ್ ಮಾಡಿದ ಪಾಪವೋ ಇಸ್ರೇಲ್ ಮಾಡಿದ ಪಾಪವೋ ಅಲ್ವಾ. ಹಿಂದಿನ ಸರ್ಕಾರಗಳು ಮಾಡಿದ ಪಾಪವನ್ನ ಇವತ್ತಿನ ಸರ್ಕಾರ ಫ್ಯೂಯಲ್ಗೆ ಸಂಬಂಧಪಟ್ಟಂತೆ ಹೇಗ್ ತೀರಿಸ್ತಾ ಇದೆ ಅನ್ನೋದನ್ನ ನಾನು ನಿಮ್ಗೆ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೋಸ್ಕರ ನಿಂತ್ಕೊಂಡಿದ್ದೀನಿ. ಒಂದೇ ಮಾತಿನಲ್ಲಿ ಹೇಳಬೇಕು ಅಂತಂದ್ರೆ, ಸುದೀರ್ಘ ಕಾಲ ಭಾರತ, ಹೆಚ್ಚು ಕಡಿಮೆ 15-20 ವರ್ಷಗಳ ಕಾಲ ಭಾರತ ಆಯಿಲ್ ನ ವಿಚಾರದಲ್ಲಿ, ಪೆಟ್ರೋಲ್ ಡೀಸೆಲ್ಗಳ ವಿಚಾರದಲ್ಲಿ ಮಾಡಿದ ಸಾಲದ ಕೊನೆಯ EMI ಈ ತಿಂಗಳಲ್ಲಿ ಅಥವಾ ಮುಂದಿನ ತಿಂಗಳಲ್ಲಿ ತೀರುತ್ತೆ. ನಾನು ರಿಪೀಟ್ ಮಾಡ್ತಿದ್ದೀನಿ, ಕೊನೆಯ EMI ಈ ತಿಂಗಳು ಅಥವಾ ಮುಂದಿನ ತಿಂಗಳಲ್ಲಿ ತೀರುತ್ತೆ. ಇದನ್ನ ಆಯಿಲ್ ಬಾಂಡ್ ಅಂತ ಕರೀತಾರೆ. ಏನಿದು ಆಯಿಲ್ ಬಾಂಡು ಅಂತ ಕೇಳಿದ್ರೆ, ಆಯಿಲ್ ಪ್ರೈಸ್ ಅನ್ನ, ಪೆಟ್ರೋಲ್ ಮತ್ತು ಡೀಸೆಲ್ ಪ್ರೈಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೋಸ್ಕರ ಸರ್ಕಾರಗಳು ಪ್ರಯತ್ನ ಪಡ್ತಾವಲ್ಲ, ಹಿಂದಿನ ಸರ್ಕಾರಗಳು ಆ ಪ್ರಯತ್ನ ಮಾಡ್ತಾ ಇದ್ವು. ಆ ಆಯಿಲ್ ಪ್ರೈಸ್ ಅನ್ನ ಮೇಂಟೈನ್ ಮಾಡ್ಲಿಕ್ಕೆ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಪರ್ ಬ್ಯಾರಲ್ ಆಯಿಲ್ ರೇಟ್ ಜಾಸ್ತಿ ಆದಾಗ ಸರ್ಕಾರ ಸಬ್ಸಿಡಿ ಕೊಡುತ್ತೆ. ಆ ಸಬ್ಸಿಡಿ ದುಡ್ಡನ್ನ ನಾವು ಕಟ್ಟಿರುವಂತ ತೆರಿಗೆಯಲ್ಲಿ ಬಳಸ್ಕೊಳ್ಳುತ್ತೆ. ಹೀಗೆ ಮಾಡ್ತಾ ಹೇಗೋ ಆಯಿಲ್ ಪ್ರೈಸ್ ಅನ್ನ ಮ್ಯಾನೇಜ್ ಮಾಡುವಂತ ಪ್ರಯತ್ನ ಮಾಡುತ್ತಲ್ಲ, ಆ ಮ್ಯಾನೇಜ್ ಮಾಡುವ ಹಂತದಲ್ಲಿ ತನ್ನ ಹತ್ರ ಕೊಡ್ಲಿಕ್ಕೆ ದುಡ್ಡಿಲ್ದೆ ಹೋದಾಗ ಸರ್ಕಾರ ಆಯಿಲ್ ಕಂಪನಿಗಳಿಗೆ, ಯಾರು ಮಾರ್ಕೆಟ್ ನಲ್ಲಿ ಅದನ್ನು ಮಾರಾಟ ಮಾಡ್ತಾರೋ ಆ ಕಂಪನಿಗಳಿಗೆ ಸರ್ಕಾರದ ವತಿಯಿಂದ ಬಾಂಡ್ಗಳನ್ನ ಕೊಟ್ಟು ನಾವೊಂದು 15-20 ವರ್ಷಗಳ ನಂತರ ಇದನ್ನ ತೀರಿಸ್ತೀವಿ ಅಂತ ಹೇಳುವಂತ ಈ ಪ್ರಕ್ರಿಯೆಯನ್ನ ಆಯಿಲ್ ಬಾಂಡಿಂಗ್ ಅಂತ ಕರೀತಾರೆ. ಸುಮ್ನೆ ಹೇಳಬೇಕು ಅಂತಂದ್ರೆ, ಸಾಲ ತಗೊಳ್ಳಿ, ಮಜಾ ಮಾಡಿ, ಆನಂತರ ಮುಂದಿನ ತಲೆಗೆ ಅದನ್ನ ಕಟ್ಬಿಟ್ಟು ಹೋಗಿ ಅಂತ. ಕರ್ನಾಟಕದ ಸ್ಥಿತಿಗತಿ ಹಂಗೆ ಇದೆ. ಬಜೆಟ್ ನಲ್ಲಿ ಸಾಲ ಜಾಸ್ತಿ ಆದ್ರೆ ಏನಾಯ್ತು, ಮುಂದಿನ ಸಲ ತೀರಿಸ್ಕೊಳ್ತೀವಿ ಅಂತ ಹೇಳ್ತಾರಲ್ಲ, ಮುಂದಿನ ಸಲ ನಾವು ಅಧಿಕಾರಕ್ಕೆ ಬರೋದು ಖಾತ್ರಿ ಇಲ್ಲ ಅಂತ ಗೊತ್ತಾದಾಗ ಸಾಧ್ಯವಾದಷ್ಟು ಹೆಚ್ಚು ಹೆಚ್ಚು ಈ ತರದ ಸಾಲ ಮಾಡೋದು, ಮುಂದಿನ ಸರ್ಕಾರವನ್ನ ಸಿಕ್ಕಾಕಿಸ್ಬಿಟ್ಟು ತಾವು ಆರಾಮಾಗಿರುವಂತ ಪ್ರಯತ್ನ ಇದೆಯಲ್ಲ, ಈ ಪ್ರಯತ್ನವನ್ನ ಈ ಹಿಂದಿನ ಸರ್ಕಾರಗಳು ಮಾಡಿದ್ವು. ಆದ್ರೆ ನರೇಂದ್ರ ಮೋದಿ ಅವರಿಗೆ ಗೊತ್ತಿದೆ, ಇನ್ನು 50 ವರ್ಷ ಕಳೆದ್ರು ಅಧಿಕಾರದಲ್ಲಿ ತಾವೇ ಇರ್ತೀವಿ ಅಂತ. ಹೀಗಾಗಿ ಸಾಲ ತೀರಿಸಬೇಕಾದಂತ ಅನಿವಾರ್ಯತೆ ಇತ್ತು. ಅದನ್ನ ಅವ್ರು ಮಾಡ್ತಾ ಆಯಿಲ್ ಬಾಂಡಿನ ಸಾಲವನ್ನ ತೀರಿಸುವಂತ ಪ್ರಯತ್ನ ಮಾಡಿದ್ರು. ಇದು ಆಯಿಲ್ ಬಾಂಡ್ ನ ಕಥೆ. ನೀವು ಯಾವ ಕಂಪನಿಗಳಿಗೆ ಆಯಿಲ್ ಅನ್ನ ಕಡಿಮೆಗೆ ಮಾರಾಟ ಮಾಡ್ಲಿಕ್ಕೆ ಹೇಳ್ತೀರೋ ಅವರಿಗೆ ಸರ್ಕಾರದ ಪರವಾಗಿ ಬಾಂಡ್ ಅನ್ನ ಕೊಡಿ, ಅದರ ನೀವು ಬಡ್ಡಿಯನ್ನ ಕಟ್ತಾ ಹೋಗಿ, ಫೈನಲಿ ಒಂದ್ ಫೈನ್ ಡೇ ಆ ದುಡ್ಡನ್ನ ಯಾವತ್ತೋ ತೀರಿಸ್ತೀವಿ ಅಂತ ಅದು ಮೆಚುರಿಟಿ ಡೇಟ್ ತಗೊಳ್ಳಿ. ಇದನ್ನ ಆಯಿಲ್ ಬಾಂಡ್ ಅಂತ ಕರೀತಾರೆ. ಈ ಐಡಿಯಾ ಎಲ್ಲಿಂದ ಬಂತು ಅಂತಂದ್ರೆ, ಸುಮಾರು 2000ನೇ ಇಸ್ವಿಯಲ್ಲಿ ಈ ದೇಶದಲ್ಲಿ ಪೆಟ್ರೋಲಿಯಂ ಸಚಿವರು ರಾಮ್ ನಾಯ್ಕರ್ ಇದ್ರು. ಅವತ್ತು ಹೀಗೆ ಆಯಿಲ್ ರೇಟ್ ಜಾಸ್ತಿ ಆದಾಗ, ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಜಾಸ್ತಿ ಆದಾಗ, ಈ ದೇಶದ ಜನಕ್ಕೆ ಅದನ್ನ ಕಡಿಮೆ ಬೆಲೆ ಕೊಡ್ಲಿಕ್ಕೆ ಏನ್ ಮಾಡ್ಬೇಕು? ಆಯಿಲ್ ರೇಟ್ ಜಾಸ್ತಿ ಆದಾಗ ಮೂರು ಮಾರ್ಗ ಇದೆ. ಮೊದಲನೇದು, ಈ ದೇಶದಲ್ಲಿ ಮಾರಾಟ ಮಾಡುವಂತ ಆಯಿಲ್ ನ ಬೆಲೆ ಜಾಸ್ತಿ ಮಾಡಬೇಕು, ಒಂದೇದು. ಇಲ್ಲ ಅಂತಂದ್ರೆ ಆಯಿಲ್ಗೆ ಹಾಕುವಂತ ಟ್ಯಾಕ್ಸ್ ನ, ಡ್ಯೂಟೀಸ್ ಗಳ ಬೆಲೆಯನ್ನ ಜಾಸ್ತಿ ಮಾಡಬೇಕು. ಅಥವಾ ಮೂರನೇದಿರುವಂತ ಮಾರ್ಗ, ಬಾಂಡ್ ನ ಇಶ್ಯೂ ಮಾಡಿ ಆಯಿಲ್ ಮಾರಾಟ ಮಾಡುವಂತ ಕಂಪನಿಗಳಿಗೆ ಕಾನ್ಫಿಡೆನ್ಸ್ ತುಂಬಬೇಕು, ನಾವಿದೀವಿ, ನಾವಿದನ್ನ ಕೊಡ್ತೀವಿ ಅಂತ ಹೇಳಿ. ಈ ಮೂರೇ ಮಾರ್ಗ ಇರೋದು. ಅವತ್ತಿನ ಸರ್ಕಾರ ಡಿಸೈಡ್ ಮಾಡ್ತು, ನಮ್ಗೊಂದು 80% ಈ ಆಯಿಲ್ ಪೂಲ್ದು ಮಾರ್ಕೆಟ್ ಅಲ್ಲಿ ಇನ್ಕ್ರೀಸ್ ಏನಾಗಿದೆ ಅದನ್ನ ಬಾಂಡ್ಗಳ ಮೂಲಕ ಸಾಲ್ವ್ ಮಾಡಬಹುದು. ಸದ್ಯದ ಮಟ್ಟಿಗೆ ನಮ್ಮ ಹತ್ರ ಅಷ್ಟು ಹಣ ಇಲ್ಲ ಅಂತ ಅವ್ರು ಡಿಸೈಡ್ ಮಾಡಿದಾಗ ಪ್ರಾಮಿಸರಿ ನೋಟ್ ಕೊಟ್ಟಂತೆ ಈ ಆಯಿಲ್ ಬಾಂಡ್ಗಳನ್ನ ಕೊಡಬೇಕು ಅಂತ ನಿಶ್ಚಯ ಮಾಡಿದ್ರು. ಆದ್ರೆ ಅವತ್ತಿನ ಸರ್ಕಾರ ಎಷ್ಟು ಎಚ್ಚರಿಕೆಯಿಂದ ಇತ್ತು ಅಂತಂದ್ರೆ, ಏಕಾಏಕಿ ಕೊಡ್ಲಿಕ್ಕೆ ಆಗೋದಿಲ್ಲ, ಎಷ್ಟು ನಾವು ಬಾಂಡ್ ಅನ್ನು ಕೊಡಬಹುದು ಅನ್ನೋದನ್ನ ಡಿಸೈಡ್ ಮಾಡ್ಲಿಕ್ಕೆ CAG ಮೂಲಕ ಒಂದು ಆಡಿಟ್ ಮಾಡಿಸ್ತು. CAG ಆಡಿಟ್ ಮಾಡಿ ಹೆಚ್ಚು ಕಡಿಮೆ 8-9 ಸಾವಿರ ಕೋಟಿ ರೂಪಾಯಿನ ಕೊಡಬಹುದು ಅಂತ ಯಾವಾಗ ನಿಶ್ಚಯ ಮಾಡ್ತೋ, ಆಗ ಮಾರ್ಚ್ ತಿಂಗಳಲ್ಲಿ CAG ರಿಪೋರ್ಟ್ ಬಂದ ನಂತರ 2002 ನಲ್ಲಿ, 2000ರಲ್ಲಿ ಈ ಪ್ರಕ್ರಿಯೆ ಶುರುವಾಯಿತು. 2002ರ ಮಾರ್ಚ್ ನಲ್ಲಿ CAG ರಿಪೋರ್ಟ್ ಕೊಡ್ತು. 2002ರ ಏಪ್ರಿಲ್ ನಲ್ಲಿ ಹೆಚ್ಚು ಕಡಿಮೆ 9,000 ಕೋಟಿ ರೂಪಾಯಿಯ ಬಾಂಡ್ ಅನ್ನು ಅವ್ರು ಕೊಟ್ಟು ಅದರ ಬಡ್ಡಿಯನ್ನ ಕಟ್ತಾ ಬಂದ್ರು. ಮುಂದಿನ 2 ವರ್ಷಗಳ ಕಾಲ ಇವ್ರು ಯಾವುದೇ ಬಾಂಡ್ ಅನ್ನು ಕೊಡ್ಲಿಲ್ಲ, ಅದರ ಬಡ್ಡಿಯನ್ನು ತೀರಿಸುವಂತ ಪ್ರಯತ್ನ ಮಾಡಿದ್ರು. ಆ ಸರ್ಕಾರ ಬಿತ್ತು. ಆ ಸರ್ಕಾರ ಬಿದ್ದ ನಂತರ ಮನಮೋಹನ್ ಸಿಂಗ್ರ ಸರ್ಕಾರ ಬಂತು. ಮನಮೋಹನ್ ಸಿಂಗ್ರ ಸರ್ಕಾರಕ್ಕೂ ಕೂಡ ಆರಂಭದಲ್ಲಿ ಇದ್ದ ದುಡ್ಡನ್ನ ಅವರು ಸಾಕಷ್ಟು ಖಾಲಿ ಮಾಡಿದ್ರು, ಜನಕ್ಕೆ ಸಬ್ಸಿಡಿ ಕೊಡ್ತಾ ಹೋದ್ರು, ಅದರ ಯಾವುದೇ ಲಯಬಿಲಿಟಿ ತಮ್ಮ ಮೇಲೆ ಇಲ್ಲದೆ ಇರೋ ತರ ನೋಡ್ಕೊಂಡ್ರು. ಆದ್ರೆ ಕಾಲಕ್ರಮದಲ್ಲಿ ಯಾವಾಗ ಭ್ರಷ್ಟಾಚಾರ ಜಾಸ್ತಿಯಾಗಿ ಸರ್ಕಾರದ ಬೊಕ್ಕಸದಲ್ಲಿ ಹಣ ಕಡಿಮೆ ಆಗ್ಲಿಕ್ಕೆ ಶುರುವಾಗೋಯ್ತೋ, ಆಗ ಸರ್ಕಾರ ಆಯಿಲ್ ಬಾಂಡ್ಗಳ ಕುರಿತಂತೆ ಆಲೋಚನೆ ಮಾಡ್ಲಿಕ್ಕೆ ಶುರು ಮಾಡ್ತು. ಎಷ್ಟು ಆಯಿಲ್ ಬಾಂಡ್ ಕೊಟ್ಟಿದ್ರು? ಇವ್ರು ಬರೋಕ್ಕಿಂತ ಮುಂಚಿನ ಸರ್ಕಾರ 9,000 ಕೋಟಿ ರೂಪಾಯಿ ಆಯಿಲ್ ಬಾಂಡ್ ಕೊಟ್ಟಿದ್ರೆ, ಈ ಸರ್ಕಾರ ಎಷ್ಟು ಆಯಿಲ್ ಬಾಂಡ್ ಅಂತ ಕೇಳಿದ್ರೆ ನೀವು ಗಾಬರಿ ಆಗ್ಬಿಡ್ತೀರಾ. 13th ಡಿಸೆಂಬರ್ 2021 ನಲ್ಲಿ ರಾಜ್ಯಸಭಾದಲ್ಲಿ ಡಾಕ್ಟರ್ ಕೇಶವ ರಾವ್ ಒಂದು ಪ್ರಶ್ನೆ ಮುಂದಿಟ್ರು. ಆ ಪ್ರಶ್ನೆಯಲ್ಲಿ UPA ಕಾಲದಲ್ಲಿ ಮಾಡಿದಂತ ಒಟ್ಟು ಆಯಿಲ್ ಬಾಂಡ್ ನ ಪ್ರಮಾಣ ಎಷ್ಟು ಅಂತ ಕೇಳಿದ್ರು. ಆ ರಿಪೋರ್ಟ್ ನಾನು ನಿಮ್ ಮುಂದೆ ಇಡ್ತಿದ್ದೀನಿ. 2005ರಿಂದ 2010ರ ನಡುವೆ UPA ಗವರ್ನಮೆಂಟ್ ಕೊಟ್ಟಂತ ಒಟ್ಟು ಆಯಿಲ್ ಬಾಂಡು 1,48,186 ಕೋಟಿ ರೂಪಾಯಿ.
ಇದು ರಾಜ್ಯಸಭಾ ರಾಜ್ಯಸಭಾ ಮೆಂಬರ್ ಕೇಳಿದ ಪ್ರಶ್ನೆಗೆ ಸಿಗುವಂತ ಉತ್ತರ. ಟೋಟಲ್ ಆಯಿಲ್ ಬಾಂಡ್ ಎಷ್ಟು ಅಂದ್ರೆ 1,50,00,000 ಕೋಟಿ ರೂಪಾಯಿ. ಇದಕ್ ಬಡ್ಡಿ ಎಷ್ಟಾಗಿದೆ ಗೊತ್ತಾ? 1,38,000 ರೂಪಾಯಿ ಅವತ್ತಿನ ದಿನಗಳಿಗೆ ಬಡ್ಡಿ ಆಗಿತ್ತು 2021 ವೇಳೆಗೆ. ಪ್ರತಿ ತಿಂಗಳು ನಮಗೆ ಆಗ್ತಾ ಇರುವಂತ ಬಡ್ಡಿ ಪ್ರತಿ ವರ್ಷಕ್ಕೆ 10,000 ಕೋಟಿ ರೂಪಾಯಿ ಬಡ್ಡಿ. 10,000 ಕೋಟಿ ರೂಪಾಯಿ ಅಂತಂದ್ರೆ $1 ಬಿಲಿಯನ್ ಗಿಂತ ಹೆಚ್ಚು ಹಣವನ್ನ ನಾವು ಕಾಂಗ್ರೆಸ್ ಸರ್ಕಾರ ಮಾಡಿದಂತ ಆಯಿಲ್ ಬಾಂಡ್ ಕೊಟ್ಟಂತ ಸಾಲಕ್ಕೆ ಬಡ್ಡಿಯನ್ನ ಕಟ್ಕೊಳ್ತಾ ಕಳೆದ ವರ್ಷದಿಂದ ಬಂದಿದ್ದೀವಿ. ಇದು ಮುಗಿಯೋದ್ರೊಳಗೆ ಅಂದ್ರೆ ಈ ತಿಂಗಳು ಮತ್ತು ಮುಂದಿನ ತಿಂಗಳೊಳಗೆ ಒಟ್ಟಾರೆ ಇದರ ಪ್ರಮಾಣ ಎಷ್ಟಾಗುತ್ತೆ ಅಂತಂದ್ರೆ 1,48,000 ಕೋಟಿ ರೂಪಾಯಿ. ಅದು ಮೂಲ ಪ್ರಿನ್ಸಿಪಲ್ ಅಸಲು ನಾವು ಕೊಟ್ಟಿರುವಂತ ಆಯಿಲ್ ಬಾಂಡ್ಸ್, ಅದಕ್ಕೆ ಆಗಿರುವಂತ ಬಡ್ಡಿ ಹೆಚ್ಚು ಕಡಿಮೆ 1,71,000 ಕೋಟಿ ರೂಪಾಯಿ ಆಗುತ್ತೆ. ಅಸಲಿಗಿಂತ ಬಡ್ಡಿ ಜಾಸ್ತಿ ಆಗಿದೆ. ಈಗ ಅದರ ಪರಿಣಾಮ ಏನು ಅಂತಂದ್ರೆ ಹೆಚ್ಚು ಕಡಿಮೆ 3,25,00,000 ಕೋಟಿ ರೂಪಾಯಿ ಕಾಂಗ್ರೆಸ್ ಗವರ್ಮೆಂಟ್ ನ ಕಾಲದಲ್ಲಿ ಮಾಡಿದಂತ ಸಾಲವನ್ನ ಇವತ್ತಿಗೂ ನಾವು ತೀರಿಸಬೇಕಾದ ಅನಿವಾರ್ಯತೆಗೆ ಒಳಗಾಗಿದ್ವಿ. ಇಷ್ಟಾದ್ರೂ ಕೂಡ ಮೋದಿ ಒಂದು ಕಡೆ ಈ ಸಾಲವನ್ನ ತೀರಿಸುವ ಸವಾಲನ್ನು ಸ್ವೀಕಾರ ಮಾಡಿದ್ರು, ಮತ್ತೊಂದು ಕಡೆ ಆಯಿಲ್ ನಲ್ಲಿ ತಾವು ಹೆಚ್ಚು ಹೆಚ್ಚು ಆತ್ಮನಿರ್ಭರತೆ ಅಂತ ಅಂದ್ಕೊಳ್ಳುವಂತ ಪ್ರಯತ್ನ ಹೇಗ್ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾನು ಸಣ್ಣಕ್ಕೆ ನಿಮ್ಗೆ ವಿವರ ಮಾಡೋ ಪ್ರಯತ್ನ ಪಡ್ತೀನಿ. ಮೋದಿ ಅಧಿಕಾರಕ್ಕೆ ಬಂದಾಗ ಇತ್ತೀಚೆಗೆ ನಾವು ಪಾಕಿಸ್ತಾನದೊಂದಿಗೆ ಯುದ್ಧ ಮಾಡುವಾಗ ನಮ್ದು ರಫೇಲ್ ವಿಮಾನಗಳು ಬಿದ್ದಿದ್ದನ್ನು ನೀವು ಕೇಳಿದ್ರಿ. ಯಾವುದು ಬಿದ್ದಿರಲಿಲ್ಲ, ಒಂದು ರಫೇಲ್ ವಿಮಾನ ಡ್ಯಾಮೇಜ್ ಆಗಿತ್ತು ಅಷ್ಟೇ. ಅದು ಕೂಡ ಸ್ಟ್ರಾಟಜಿಕಲ್ ಕಾರಣಕ್ಕೋಸ್ಕರ ಡ್ಯಾಮೇಜ್ ಆಗಿದೆ ಅಂತ ಸೈನ್ಯ ಹೇಳಿದ್ರೂ ಕೂಡ ಈ ದೇಶದಲ್ಲಿರುವಂತ ಕಾಂಗ್ರೆಸ್ಸಿನ ನಾಯಕರುಗಳು ಏನ್ ಹೇಳಿದ್ರು ಗೊತ್ತಾ? ಮೋದಿ ಒಂದು ಪನೋತಿ, ಅವ್ರ ಕಾಲ್ಗುಣ ಸರಿ ಇಲ್ಲ, ನಮ್ ರಫೇಲ್ ಏಟ್ ತಿಂತು ಅಂತ ಹೇಳಿದ್ರು. ಒಬ್ಬ ವ್ಯಕ್ತಿಯ ಕಾಲ್ಗುಣ ಸರಿ ಇಲ್ಲ ಅಂತ ಮಾತಾಡುವ ಈ ನೀಚ ಮಟ್ಟಕ್ಕೆ ನಾನು ಬರದಿಲ್ಲ. ಆದ್ರೆ ಇಷ್ಟಂತೂ ಹೇಳಬಲ್ಲೆ, ಮೋದಿ ಪ್ರಧಾನಿ ಆದ್ಮೇಲೆ ಅಲ್ಲಿಯವರೆಗೂ ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಜಾಸ್ತಿ ಇದ್ದ ಆಯಿಲ್ ಪ್ರೈಸ್ ಸಡನ್ ಆಗಿ ಕುಸಿತು. ನಾನೇನು ಮೋದಿಯ ಕಾಲ್ಗುಣ ಅಂತ ಹೇಳೋದಿಲ್ಲ, ಅದನ್ನ ಇಂಟರ್ನ್ಯಾಷನಲ್ ಮಾರ್ಕೆಟ್ ನ ಕಾರಣಕ್ಕೋಸ್ಕರ ಅಂತ ಹೇಳ್ತೀನಿ. ನನಗೂ ಮತ್ತು ಕಾಂಗ್ರೆಸ್ನವ್ರಿಗೂ ಡಿಫರೆನ್ಸ್ ಬೇಡವಾ? ಅದು ಇಂಟರ್ನ್ಯಾಷನಲ್ ಮಾರ್ಕೆಟ್ ಅಲ್ಲಿ ಯಾವಾಗ ಡೌನ್ ಆಯ್ತೋ ನರೇಂದ್ರ ಮೋದಿ ಅವ್ರು ಏನ್ ಮಾಡಿದ್ರು, ಈ ಅವಕಾಶವನ್ನು ಚೆನ್ನಾಗಿ ಬಳಸ್ಕೊಂಡಿದ್ದಷ್ಟೇ ಅಲ್ಲ, ಈ ಇಂಟರ್ನ್ಯಾಷನಲ್ ಮಾರ್ಕೆಟ್ ನಲ್ಲಿ ಈ ಆಯಿಲ್ ಅನ್ನ ಇಷ್ಟು ದಿನ ನಾವು ಹೇಗೆ ಅದನ್ನ ತಗೊಳ್ತಾ ಇದ್ವೋ ಅದನ್ನ ಡೈವರ್ಸಿಫೈ ಮಾಡ್ಲಿಕ್ಕೆ ಶುರು ಮಾಡಿದ್ರು. ಇಂಟ್ರೆಸ್ಟಿಂಗ್ ಸ್ಟೋರಿ ಇದು. ನರೇಂದ್ರ ಮೋದಿ ರಷ್ಯಾ ಜೊತೆಗೆ, US ಜೊತೆಗೆ, UAE ಯುನೈಟೆಡ್ ಅರಬ್ ಎಮಿರೇಟ್ಸ್ ಜೊತೆಗೆ ತಮ್ಮ ಒಪ್ಪಂದವನ್ನ ಬಲಗೊಳಿಸಿಕೊಂಡ್ರು. ನಾನು ಸುಮ್ಮನೆ ಒಂದು ಲೆಕ್ಕಾಚಾರ ಕೊಡ್ತೀನಿ ನಿಮ್ಗೆ. 2010ರಲ್ಲಿ ಭಾರತಕ್ಕೆ 27 ರಾಷ್ಟ್ರಗಳಿಂದ ಆಯಿಲ್ ಬರ್ತಾ ಇತ್ತು. 27 ರಾಷ್ಟ್ರಗಳಿಂದ 2026 ವೇಳೆಗೆ ಇವತ್ತಿನ ದಿನಕ್ಕೆ 40ಕ್ಕೂ ಹೆಚ್ಚು ರಾಷ್ಟ್ರಗಳಿಂದ ಆಯಿಲ್ ಬರ್ತಾ ಇದೆ. ಒಂದೇ ಮಾತಲ್ಲಿ ಹೇಳಬೇಕು ಅಂತಂದ್ರೆ ನರೇಂದ್ರ ಮೋದಿ ಹೆಚ್ಚು ಕಡಿಮೆ 15-16 ಎಕ್ಸ್ಟ್ರಾ ರಾಷ್ಟ್ರಗಳನ್ನ ಹುಡುಕಿ ಅಲ್ಲಿಂದ ನಮಗೆ ಬೇಕಾಗಿರುವಂತ ಆಯಿಲ್ ಅನ್ನ ಸೋರ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಅಷ್ಟೇ ಅಲ್ಲ, ಯಾವ 26 ರಾಷ್ಟ್ರಗಳಿದ್ವೋ ಅವುಗಳಿಂದ ಬರ್ತಾ ಇದ್ದ ಸ್ವಲ್ಪ ಆಯಿಲ್ ಅನ್ನು ಕೂಡ ಜಾಸ್ತಿ ಮಾಡಿಕೊಂಡು ಯಾರ ಮೇಲೆ ತುಂಬಾ ನಿರ್ಭರವಾಗಿದ್ವೋ ಅವ್ರನ್ನ ಪಕ್ಕಕ್ಕೆ ತಳ್ಳುವಂತ ಪ್ರಯತ್ನ ಮಾಡಿದ್ದಾರೆ. ನಾನು ಟೋಟಲ್ ಡೀಟೇಲ್ ನಿಮ್ಗೆ ಕೊಡಬೇಕು ಅಂತಂದ್ರೆ 2011-12ರಲ್ಲಿ 60% ಆಯಿಲು ಗಲ್ಫ್ ಕಂಟ್ರೀಸ್ ಇಂದ ಮಾತ್ರ ಬರ್ತಿತ್ತು. ನೀವು ಲೆಕ್ಕ ನೋಡಿ, ಸೌದಿ ಅರೇಬಿಯಿಂದ 15-20% ಆಯಿಲ್ ತರಿಸ್ಕೊಳ್ತಿದ್ವಿ, ಇರಾನ್ ನಿಂದ ಹೆಚ್ಚು ಕಡಿಮೆ 12%, ಇರಾಕ್ ನಿಂದ 11%, ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂದ 9% ಬರ್ತಿತ್ತು, ಕುವೈತ್ ನಿಂದ 7%, ಒಮನ್ ಕತಾರ್ಗಳಿಂದ 3% ಆಯಿಲ್ ಅನ್ನು ನಾವು ತರಿಸ್ಕೊಳ್ತಾ ಇದ್ವಿ. ಸೌದಿದು 20% ಇತ್ತು. ನಮಗೆ ಬೇಕಾಗಿರುವ 1/5 ಆಯಿಲ್ ಸೌದಿಯಿಂದ ಬರ್ತಿತ್ತು. ಆದ್ರೆ ಈ ಸೌದಿ ಹೆಂಗಿತ್ತು ಗೊತ್ತಾ? ನಮಗೆ ಕೊಡಬೇಕಾದ ಆಯಿಲ್ ಕೊಟ್ಟು ನಮ್ಮ ದೇಶದಲ್ಲಿ ಆಗಬೇಕಾಗಿರುವ ವಿಧ್ವಂಸಕ ಕೃತ್ಯಗಳಿಗೆ ಹಣ ಕೊಡ್ತಾ ಇತ್ತು. ನಾನು ನನ್ನ ಗಾಡಿಗೆ ಪೆಟ್ರೋಲ್ನ ತುಂಬಿಸಿ ನಮ್ಮ ಊರಿನಲ್ಲಿ ಬಾಂಬ್ ಬ್ಲಾಸ್ಟಿಗೆ ಬೇಕಾಗಿರುವ ಹಣವನ್ನ ಕೊಡ್ತಾ ಇದ್ದೆ ಅಂತ ಯಾರಾದ್ರೂ ಹೇಳಿದ್ರೆ ತಪ್ಪಾಗಿರ್ಲಿಲ್ಲ. ನರೇಂದ್ರ ಮೋದಿ 2014ರ ಅಧಿಕಾರಕ್ಕೆ ಬಂದ ತಕ್ಷಣ ಏನ್ ಮಾಡಿದ್ರು ಗೊತ್ತಾ? ರಷ್ಯಾದಿಂದ ನಾವು 3%ಗಿಂತ ಕಡಿಮೆ ಆಯಿಲ್ ತರಿಸ್ಕೊಳ್ತಿದ್ವಿ. ನರೇಂದ್ರ ಮೋದಿ ನಿಧಾನವಾಗಿ ಅದನ್ನು ಇನ್ಕ್ರೀಸ್ ಮಾಡಿ ಕಾಲಕ್ರಮದಲ್ಲಿ 35-40%ಗೆ ಏರಿಸಿದ್ರು. ರಷ್ಯಾಗೆ ಕಾಂಪೀಟ್ ಮಾಡಿ ಆ ಪ್ರೈಸ್ಗೆ ಕೊಡಬಲ್ಲಂತವ್ರು ಯಾರಿದ್ದೀರಿ ಅಂತ ಕೇಳಿದ್ರು. ಯಾರು ಇಲ್ಲದೆ ಹೋದಾಗ ನನಗೆ ಇಲ್ಲಿ ಲಾಭ ಆಗುತ್ತೆ, ಅದಕ್ಕೆ ತೆಗೆದುಕೊಳ್ತೀನಿ ಅಂತ ಹೇಳಿದ್ರು. ನರೇಂದ್ರ ಮೋದಿ ಅವರು US ಮಿಷನ್ 500 ಅನ್ನೋ ಹೆಸರಿನ ಆಧಾರದ ಮೇಲೆ US ಜೊತೆಗೆ $500 ಬಿಲಿಯನ್ ನ ಬಿಸ್ನೆಸ್ ಮಾಡ್ತೀನಿ ಅಂತ ಹೇಳಿದ್ದಲ್ಲದೆ US ಜೊತೆಗೆ ಎನರ್ಜಿ ಒಪ್ಪಂದಗಳನ್ನ ಮಾಡಿಕೊಂಡು ಹೆಚ್ಚು ಕಡಿಮೆ ನೆಗ್ಲಿಜಿಬಲ್ ಅನ್ನುವಷ್ಟು ಆಯಿಲ್ ಅಲ್ಲಿ ತರಿಸ್ಕೊಳ್ತಿದ್ವಿ. ಅದನ್ನ ದೊಡ್ಡ ಪ್ರಮಾಣಕ್ಕೆ ಏರಿಸಿದ್ರು. ಆಲ್ಟರ್ನೇಟಿವ್ ರೂಟ್ ಅನ್ನ ಇವತ್ತು ಹೊರ್ಮುಜ್ ರೂಟ್ ನಮಗೆ ಬ್ಲಾಕ್ ಆದಾಗ್ಲೂ
ಕೂಡ ಟೆನ್ಷನ್ ಮಾಡ್ಕೊಳ್ಬೇಕಾದ ಅಗತ್ಯ ಇಲ್ಲ ಎನ್ನುವಷ್ಟರ ಮಟ್ಟಿಗೆ ನರೇಂದ್ರ ಮೋದಿ ವರ್ಕ್ ಮಾಡಿ ಆಫ್ರಿಕಾದಿಂದ, ರಷ್ಯಾದಿಂದ, ಆನಂತರ ಅಮೆರಿಕಾದಿಂದ, ಲ್ಯಾಟಿನ್ ಅಮೆರಿಕಾಗಳಿಂದ ಆಯಿಲ್ ಸೋರ್ಸ್ ಮಾಡುವಂತ ಪ್ರಯತ್ನ ಮಾಡಿದ್ಮೇಲೆ ಈ ಟೋಟಲ್ ಆಯಿಲ್ ನ ಕಥೆ ಬದಲಾಯಿತು. ಇವತ್ತು ನಮಗೆ ನೈಜೀರಿಯಾದಿಂದ, ಅಂಗೋಲಾದಿಂದ, ಘಾನಾದಿಂದ, ಸೆನೆಗಲ್ನಿಂದ, ಟೋಗೋದಿಂದ, ಬ್ರೆಜಿಲ್ನಿಂದ, ಜಗತ್ತಿನ ಅನೇಕ ಭಾಗಗಳಿಂದ ಆಯಿಲ್ ಬರುತ್ತೆ. ಅಕಸ್ಮಾತ್ ಏನಾದ್ರೂ ನಾವು ನಮ್ಮ ಆಯಿಲ್ ಸೋರ್ಸಿಂಗ್ ಅನ್ನ ಡೈವರ್ಸಿಫೈ ಮಾಡದೆ ಹೋಗಿದ್ರೆ ಇವತ್ತು ಇರಾನ್ ಮತ್ತು ಇಸ್ರೇಲ್ ಯುದ್ಧ ನಡಿಬೇಕಾದಾಗ ಭಾರತ ವಿಲವಿಲ ಒದ್ದಾಡಬೇಕಾಗ್ತಿತ್ತು. ಅಫ್ಕೋರ್ಸ್ ಈಗಲೂ ಅಷ್ಟು ಸುಲಭ ಇಲ್ಲ, ಯಾಕೆಂದ್ರೆ 50% ನಷ್ಟು ಆಯಿಲ್ ಬೇರೆ ಬೇರೆ ಕಡೆಗಳಿಂದ ಬಂದ್ರು ಸ್ಟ್ರೈಟ್ ಆಫ್ ಹಾರ್ಮುಜ್ ನಿಂದ ಬರಬೇಕು ಅನ್ನೋದು ನಿಜ ಆದ್ರೂ ಕೂಡ ನಾವು ಬೇರೆ ಬೇರೆ ರಾಷ್ಟ್ರಗಳನ್ನ ಇನ್ವಾಲ್ವ್ ಮಾಡ್ಕೊಂಡಿರೋದ್ರಿಂದ ಅಲ್ಲಿನ ಪ್ರಮಾಣವನ್ನ ಜಾಸ್ತಿ ಮಾಡಿದ್ರೆ ನಾವು ಬೇರೆ ರೂಟ್ ನಿಂದಲೂ ಕೂಡ ಆಯಿಲ್ ತರಿಸ್ಕೊಳ್ಳುವ ಸಾಧ್ಯತೆಗಳಿದೆ. ಮತ್ತು ರಷ್ಯಾದ ಮತ್ತು ನಮ್ಮ ಬಾಂಧವ್ಯವನ್ನ ಘನಿಷ್ಠಗೊಳಿಸ್ಕೊಂಡಿರೋದ್ರಿಂದ ನಮ್ಮ ಸಾಧ್ಯತೆಗಳು ವಿಪರೀತವಾಗಿವೆ ಅನ್ನೋದನ್ನ ಈ ಸಂದರ್ಭದಲ್ಲಿ ಹೇಳ್ಬೋದು. ರಷ್ಯಾ ಉಕ್ರೇನ್ ಯುದ್ಧದಲ್ಲಿ ನಾವು ಮಾಡ್ಕೊಂಡಿರೋ ಲಾಭ ಎಷ್ಟು ಗೊತ್ತಾ? ಹೆಚ್ಚು ಕಡಿಮೆ ಪ್ರತಿ ವರ್ಷ ನಮಗೆ ಅವರು ಪ್ರತಿ ಬ್ಯಾರಲ್ ಮೇಲೆ $12-30 ಡಿಸ್ಕೌಂಟ್ ಕೊಡ್ತಾ ಇದ್ದಿದ್ರಿಂದ ಪ್ರತಿ ವರ್ಷ 1-1.25 ಲಕ್ಷ ಕೋಟಿ ರೂಪಾಯಿ ಉಳಿಸಿದೀವಿ. ಕಾಂಗ್ರೆಸ್ನವರು ಲೆಕ್ಕ ಹಾಕ್ತಾ ಹೇಳ್ತಾರೆ, ಈ ಆಯಿಲ್ ನ ಬೆಲೆ ಕಡಿಮೆ ಇರೋದ್ರಿಂದ ಸರ್ಕಾರಕ್ಕೆ ಇಷ್ಟು ದುಡ್ಡು ಉಳಿದಿದೆ, ಈ ದುಡ್ಡನ್ನ ಜನರಿಗೆ ಹಂಚಬೇಕು ಅಂತ ಇವ್ರಿಗೆ ಹಂಚೋದಷ್ಟೇ ಗೊತ್ತಿರೋದು. ಆದ್ರೆ ಈ ಆಯಿಲ್ ಮಾರ್ಕೆಟ್ ನಲ್ಲಿ ಇಷ್ಟು ಕಡಿಮೆ ಬೆಲೆಗೆ ಅದನ್ನು ತರಲಿಕ್ಕೋಸ್ಕರ ನರೇಂದ್ರ ಮೋದಿ ತಮ್ಮ ಬುದ್ಧಿ ಶಕ್ತಿಯನ್ನೆಲ್ಲ ಬಳಸ್ಕೊಂಡು ಜಗತ್ತಿನೊಂದಿಗೆ ಈ ವ್ಯವಹಾರವನ್ನ ಮಾಡ್ಕೊಂಡು ತಂದಿರುವಂತ ಆಯಿಲ್ ಇದೆಯಲ್ಲ, ಇದರ ಪರಿಕಲ್ಪನೆಯ ಬಗ್ಗೆ ನಾವು ಇವತ್ತು ಆಲೋಚನೆ ಮಾಡಬೇಕಾದಂತ ಅಗತ್ಯ ಇದೆ. ನರೇಂದ್ರ ಮೋದಿ ದೀರ್ಘಕಾಲದ ಕಾಂಟ್ರಾಕ್ಟ್ ಅನ್ನ ಎಸ್ಟಾಬ್ಲಿಷ್ ಮಾಡಿ ಭಾರತದಲ್ಲಿ ಆಯಿಲ್ ಸ್ಟೋರೇಜ್ ಕೆಪಾಸಿಟಿ ಜಾಸ್ತಿ ಮಾಡಿರೋದ್ರಿಂದ ಇವತ್ತು ಧೈರ್ಯವಾಗಿ ಭಾರತ ಹೇಳುತ್ತೆ 70-75 ದಿನಗಳಿಗೆ ಸಾಕಾಗುವಷ್ಟು ನಮ್ಮ ಹತ್ರ ಆಯಿಲ್ ಕೆಪಾಸಿಟಿ ಇದೆ. ಅದನ್ನ ನಾವು ಸೈನ್ಯಕ್ಕೆ ಅಂತ ಸೆಪರೇಟ್ ಮಾಡಿದಾಗ್ಲೂ ಕೂಡ ನಾವು 30-35 ದಿನಗಳಿಗೆ ಸಮಾಜಕ್ಕೆ ತೊಂದರೆ ಇಲ್ಲದಂತೆ ಇರಬಹುದಾಗಿರುವಷ್ಟು ಆಯಿಲ್ ಕೆಪಾಸಿಟಿನ ಇಟ್ಕೊಂಡಿದೀವಲ್ಲ, ಇದು ಹೊಸ ಭಾರತದ ಲಕ್ಷಣ. ಸೊ ಅದಕ್ಕೆ ಮೋದಿ ಏನ್ ಮಾಡಿದ್ರು, ಈ ಆಯಿಲ್ ಇಂದ ಗಳಿಸಿರುವಂತ ಎಲ್ಲ ಪ್ರಾಫಿಟ್ ಅನ್ನ 4 ಸ್ಲ್ಯಾಬ್ಗಳಲ್ಲಿ ಡಿವೈಡ್ ಮಾಡಿದ್ರು. ಮೊದಲನೇ ಸ್ಲ್ಯಾಬ್ ಯಾವುದು ಗೊತ್ತಾ? ಈ ಕಾಂಗ್ರೆಸ್ನವರು ಇಷ್ಟು ವರ್ಷ ಸಾಲ ಮಾಡ್ಕೊಂಡು ಬಂದಿದ್ರಲ್ಲ ಅದರ ಪಾಪ ತೊಳಿಲಿಕ್ಕೆ ಮೊದಲನೇ ಸ್ಲ್ಯಾಬ್ ಸಾಲ ತೀರಿಸಲಿಕ್ಕೆ ಬಳಸಿದ್ರು. ಎರಡನೇ ಸ್ಲ್ಯಾಬು ಇನ್ಫ್ರಾ ಡೆವಲಪ್ಮೆಂಟ್ಗೆ. ಇವತ್ತು ನಾವೇನ್ ರೋಡ್ ಇಷ್ಟು ಡೆವಲಪ್ ಆಗ್ತಿದೆ ಅಂತ ಹೇಳ್ತೀವಲ್ಲ, 10 ವರ್ಷಗಳ ಕಾಲ ಕಾಂಗ್ರೆಸ್ ಗವರ್ಮೆಂಟ್ ಇದ್ದಾಗ ಯಾವ ರೋಡ್ ಡೆವಲಪ್ ಆಗಿರ್ಲಿಲ್ವೋ, ಅಟಲ್ಜಿ ಯಾವ ಪ್ರಯತ್ನ ಮಾಡಿದ್ದನ್ನು ಅಲ್ಲಿಗೆ ನಿಲ್ಲಿಸಿ ಕಾಂಗ್ರೆಸ್ ಗವರ್ಮೆಂಟ್ ಹೋಗಿತ್ತು, ಮೋದಿ ಇಷ್ಟು ಡೆವಲಪ್ ಮಾಡಿದ್ರಲ್ಲ ಅದಕ್ಕೆ ರೀಸನ್ ಆಯಿಲ್ ನಲ್ಲಿ ಆದಂತ ಪ್ರಾಫಿಟ್. ಮೂರನೇದು PSU ಅಭಿವೃದ್ಧಿಗಳಿಗೆ ಇದನ್ನು ಬಳಸಲಾಯ್ತು. ಮತ್ತು 4ನೇದು ರಾಜ್ಯಗಳಿಗೆ ಇದರ ಪ್ರಾಫಿಟ್ ಅನ್ನ ಕೊಡಲಾಯ್ತು. ಹೀಗಾಗಿಯೇ ಎಲ್ಲೆಲ್ಲಿ ಬಿಜೆಪಿ ರೂಲ್ಡ್ ಸ್ಟೇಟ್ ಇದೆಯೋ ಅಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ ಮಾಡಿದಾಗ್ಲೂ ಕೂಡ ಕಾಂಗ್ರೆಸ್ ರೂಲ್ಡ್ ಸ್ಟೇಟ್ ಗಳಲ್ಲಿ ಪೆಟ್ರೋಲ್ ರೇಟ್ ಕಡಿಮೆ ಮಾಡಲಿಲ್ಲ. ಯಾಕೆ ಅಂತಂದ್ರೆ ಅವ್ರಿಗೆ ಆ ಲಾಭದ ಪ್ರಮಾಣ ತಾವಿಟ್ಟುಕೊಳ್ಬೇಕಾದಂತ ಅಗತ್ಯ ಇತ್ತು ಅಂತ. ಈಗ ಇಮ್ಯಾಜಿನ್ ಮಾಡಿ, ಸಿದ್ದರಾಮಯ್ಯನವ್ರ ತರ ನರೇಂದ್ರ ಮೋದಿ ಅವರು ಕೂಡ ಸಾಲ ತೀರಿಸುವ ಯೋಚನೆ ಮಾಡದೆ ಇನ್ನೊಂದಷ್ಟು ಸಾಲ ಮಾಡೋಣ, ನಾನಿದ್ದಷ್ಟು ಕಾಲ ಸಾಲ ಮಾಡಿ ಹೋಗ್ಬಿಡ್ತೀನಿ, ಏನಾಗಬೇಕು ಅಂತ ಯೋಚನೆ ಮಾಡಿದ್ರೆ ಏನಾಗಿರ್ತಿತ್ತು? ಕಾಂಗ್ರೆಸ್ ಗವರ್ಮೆಂಟ್ ದೆಹಲಿಯಲ್ಲಿ ಇತ್ತಲ್ಲ, ಆ ದೆಹಲಿ ಜಲ ಬೋರ್ಡ್ ನಲ್ಲಿ ಕಾಂಗ್ರೆಸ್ ಗವರ್ಮೆಂಟ್ ದೊಡ್ಡ ಮಟ್ಟದ ಸಾಲ ಮಾಡಿತ್ತು. ಸಾಲ ಎಷ್ಟಿತ್ತು ಅಂತಂದ್ರೆ 2015ರ ವೇಳೆಗೆ ದೆಹಲಿಯ ಜಲ ಬೋರ್ಡ್ ಸಾಲ 15,000 ಕೋಟಿ ರೂಪಾಯಿ. 2015ರಲ್ಲಿ ಅರವಿಂದ್ ಕೇಜ್ರಿವಾಲ್ ಬಂದ. ಅರವಿಂದ್ ಕೇಜ್ರಿವಾಲ್ ಏನ್ ಮಾಡ್ದ, ಇದರ ಸಾಲ ತೀರಿಸ್ಲಿಕ್ಕೆ ಯೋಜನೆ ಹಾಕೋದ್ ಬಿಟ್ಟು ನಾನು ವಾಟರ್ ಫ್ರೀ ಮಾಡ್ಬಿಡ್ತೀನಿ ಅಂತ ಹೇಳಿದ. ಜನಕ್ಕೆ ಖುಷಿಯೋ ಖುಷಿ, ನೀರು ಫ್ರೀ ಆಯ್ತು, ನಮ್ಗೆಲ್ರಿಗೂ ನೀರು ಫ್ರೀ ಆಗಿ ಸಿಗ್ತಾ ಇದೆ ಅಂತ ಎಲ್ರು ಖುಷಿ ಪಟ್ರು. ಆದ್ರೆ CAG ರಿಪೋರ್ಟು ಅದು ಹೇಳ್ತು 2019ರ ವೇಳೆಗೆ ಆ ಸಾಲ 26,000 ಕೋಟಿ ರೂಪಾಯಿ ಆಗಿತ್ತು. 2023ರ ವೇಳೆಗೆ ಆ ಸಾಲ 57,000 ಕೋಟಿ ರೂಪಾಯಿ ಆಗಿತ್ತು. ಬರೀ ಜಲ ಬೋರ್ಡ್ ಒಂದರ ಸಾಲ 57,000 ಕೋಟಿ ರೂಪಾಯಿ. ದೆಹಲಿಯ ಒಟ್ಟಾರೆ ಗವರ್ಮೆಂಟ್ ನ ಒಟ್ಟಾರೆ ಬಜೆಟ್ ಎಷ್ಟು ಗೊತ್ತಾ? 75,000 ಕೋಟಿ ರೂಪಾಯಿ. ಅದರಲ್ಲಿ 60,000 ಕೋಟಿ ರೂಪಾಯಿ ದೆಹಲಿ ಜಲ ಬೋರ್ಡ್ ನ ಸಾಲ ಇದೆ ಅಂತ ಆದ್ರೆ ಒಂದು ರಾಜ್ಯವನ್ನ ದಿವಾಳಿ ಅಂತ ಕರೆಯದೆ ಮತ್ತೇನು ಮಾಡಬೇಕು ಹೇಳಿ? ರಾಜ್ಯ ದಿವಾಳಿಯಾದ್ರೆ ದೇಶ ಸಂಭಾಳಿಸಬಹುದು, ದೇಶವೇ ದಿವಾಳಿಯಾದ್ರೆ ಅದನ್ನು ಕಾಪಾಡೋದು ಯಾರು? ನರೇಂದ್ರ ಮೋದಿ ಈ ದೇಶ ದಿವಾಳಿಯಾಗದಂತೆ ಕಾಪಾಡಿದ್ರು. ನಾನು ಯಾಕಿದೀನಿ ಈ ಯುದ್ಧದ ಸಂದರ್ಭದಲ್ಲಿ ಹೇಳ್ತಿದ್ದೀನಿ ಅಂತಂದ್ರೆ, ನಾನು ರಿಪೋರ್ಟ್ ಓದ್ತಾ ಇದ್ದೆ. ಮಾರ್ಚ್ 2027 ಅಥವಾ ಏಪ್ರಿಲ್ 2026, ಮಾರ್ಚ್ 26 ಅಥವಾ ಏಪ್ರಿಲ್ 26ರ ವೇಳೆಗೆ ನಾವು ಕೊನೆಯ ಕಂತನ್ನ ಕಟ್ಟಬೇಕಾಗಿರುತ್ತೆ. ಆ ಕೊನೆಯ ಕಂತು ಒಟ್ಟು ಎಷ್ಟಂತೆ ಗೊತ್ತಾ? 38,000-40,000 ಕೋಟಿ ರೂಪಾಯಿ. ನಾವು 40,000 ಕೋಟಿ ರೂಪಾಯಿ ಈ ಬಜೆಟ್ ನಿಂದ ತೆಗೆದು ಈ ಸಾಲವನ್ನ ತೀರಿಸಲಿಕ್ಕೆ, ಅವರಿಷ್ಟು ವರ್ಷಗಳು ಮಾಡಿದ ಪಾಪವನ್ನ
ತೊಳಿಲಿಕ್ಕೋಸ್ಕರ ಬಳಸ್ಕೊಳ್ಳೋದಿದೆಯಲ್ಲ, ಈ ಯುದ್ಧದ ಕಾಲದಲ್ಲಿ ಅದಾಗಿದೆ ಅಂತ. ನಂಗೆ ಗೊತ್ತಿಲ್ಲ ನರೇಂದ್ರ ಮೋದಿ ಅವರ ಕಾಲ್ಗುಣ ಏನೋ, ನಾನು ಹೀಗೆ ಹೇಳಲಿಕ್ಕೆ ನಾನು ಇಷ್ಟಪಡಲ್ಲ, ಬಟ್ ಸ್ಟಿಲ್ ನಾನು ಅದನ್ನ ಹೇಳಲಿಕ್ಕೆ ಇಚ್ಛೆ ಪಡ್ತೀನಿ. ಯಾರ ಜೊತೆ ಸಂಬಂಧ ಬೆಸಲಿಕ್ಕೆ ಪ್ರಯತ್ನ ಪಡ್ತಾರೋ ಒಳ್ಳೆ ಘನಿಷ್ಠವಾಗಿರುವಂತ ಸಂಬಂಧವನ್ನ ಬೆಸೆದುಕೊಳ್ತಾರೆ. ಇರಾನ್ ಜೊತೆ ಮಾತುಕತೆ ಶುರು ಮಾಡಿದ್ರು. ಮಾತುಕತೆ ಶುರು ಮಾಡಿದ ಕೆಲವೇ ಗಂಟೆಗಳಲ್ಲಿ ಇರಾನ್ ಹೇಳ್ತು, ಭಾರತದ ಫ್ಲಾಗ್ ಅನ್ನ ಹಾಕೊಂಡು ಬಂದಿರುವಂತ ಹಡಗುಗಳಿಗೆ ಅಥವಾ ಭಾರತದ ಹಡಗುಗಳಿಗೆ ನಾವು ಮುಕ್ತವಾಗಿ ಹೋಗುವಂತ ಅವಕಾಶವನ್ನು ಕೊಡ್ತೀನಿ ಅಂತ ಇರಾನ್ ಹೇಳಿದ ನಂತರ 2 ಹಡಗುಗಳು, ಪರಿಮಳ ಸೇರಿದಂತೆ 2 ಹಡಗುಗಳು ಭಾರತಕ್ಕೆ ಬಂದಿಳಿದಿವೆ. ಇನ್ನೊಂದು 28 ಹಡಗುಗಳು ಭಾರತಕ್ಕೆ ಬರೋದಿದೆ. ಅವೆಲ್ಲವೂ ಕೂಡ ಆಯಿಲ್ ತೆಗೆದುಕೊಂಡು ಬರುತ್ತೆ. ಅದನ್ನ ಬರ್ಲಿಕ್ಕೆ ತಗೊಳ್ಳಿಕ್ಕೋಸ್ಕರ ಮಾತುಕತೆ ನಡೀತಾ ಇದೆ. ಇರಾನ್ ಇಸ್ ಫೇವರಿಂಗ್ ಅಸ್ ಅಂತ ಕೇಳಿದ್ರೆ ಬಹಳ ಜನರಿಗೆ ಆಶ್ಚರ್ಯ ಆಗುತ್ತೆ. ಹೆಂಗಪ್ಪ, ಮೇಲ್ನೋಟಕ್ಕೆ ನೋಡ್ಲಿಕ್ಕೆ ಭಾರತ ಇರಾನ್ನ ವಿರುದ್ಧ ಅಂತ ಅನ್ಸಿದ್ರು ಕೂಡ, ಆದ್ರೆ ಆಂತರಿಕವಾಗಿ ಇರಾನ್ ಮತ್ತು ಭಾರತದ ಸಂಬಂಧ ಗಟ್ಟಿಯಾಗಿದೆ. ಯಾಕೆ ಅಂತಂದ್ರೆ ಈ ದೇಶದ ಪ್ರಧಾನಿ ಅವುಗಳ ಜೊತೆ ಬಿಸ್ನೆಸ್ ಮಾಡುವಂತ ಈ ರೀತಿಯನ್ನ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾರೆ. ಅಕಸ್ಮಾತ್ ನಾವೇನಾದ್ರೂ ಈ ಸಾಲವನ್ನ ತೀರಿಸಿ ಬಲವಾಗುವ ರಾಷ್ಟ್ರವನ್ನ ಕಟ್ಟುವಂತ ಪ್ರಯತ್ನ ಮಾಡದೆ ಹೋಗಿದ್ರೆ, ಇವತ್ತು ಬರೀ ಸೌದಿಯಿಂದಲೇ ಆಯಿಲ್ ಬರಬೇಕು ಅಂತ ಆಗಿದ್ರೆ 1 ಬ್ಯಾರಲ್ ಆಯಿಲ್ ಭಾರತದ ಕಡೆಗೆ ಬರ್ತಾ ಇರ್ಲಿಲ್ಲ. ಇವತ್ತು ಬರೀ ಯುನೈಟೆಡ್ ಅರಬ್ ಎಮಿರೇಟ್ಸ್ ಇಂದ ಆಯಿಲ್ ಬರಬೇಕು ಅಂತ ಆಗಿದ್ದಿದ್ರೆ 1 ಹಡಗು ಭಾರತಕ್ಕೆ ಬಂದು ನಿಲ್ತಿರ್ಲಿಲ್ಲ. ಆದ್ರೆ ಈ ದೇಶದ ಪ್ರಧಾನಿ ಎಲ್ಲ ಕಡೆಯಿಂದ ಸೋರ್ಸಿಂಗ್ ಮಾಡ್ತಾ ಇರೋದ್ರಿಂದ, ಬೇರೆ ಬೇರೆ ಕಡೆಯಿಂದ ತೆಗೆದುಕೊಂಡು ಬಂದಿರೋದ್ರಿಂದ ಇವತ್ತು ಭಾರತದಲ್ಲಿ ಆಯಿಲ್ಗೆ ತೊಂದರೆ ಇಲ್ಲ. ಎಲ್ಲ ಈ ಗುಲಾಮರು ನೋಡ್ತಾ ಮಾತನಾಡ್ತಾ ಇರ್ತಿರಲ್ಲ ಈ ಕಮೆಂಟ್ಗಳಲ್ಲಿ, ಗುಲಾಮರ ಅಪ್ಪ ಚೀನಾ ಇದೆಯಲ್ಲ, ಈ ಚೀನಾದ ಪರಿಸ್ಥಿತಿ ಏನ್ ಗೊತ್ತಾ? ಮೊನ್ನೆದೊಂದು ವಿಡಿಯೋ ಬಂದಿದೆ. ಚೀನಾದಲ್ಲಿ ಆಲ್ರೆಡಿ ಹೆಚ್ಚು ಕಡಿಮೆ 700 ಯುವಾನ್ ಅವರ ಪೆಟ್ರೋಲ್ ಮತ್ತು ಡೀಸೆಲ್ ನ ಬೆಲೆ ಜಾಸ್ತಿ ಆಗಿದೆ. ಯಾರು ಮಾತಾಡ್ತಿಲ್ಲ, ಉಲ್ಟಾ ಎಲ್ರೂ ಲೈನ್ ನಿಂತ್ಕೊಂಡು ಬೆಲೆ ಜಾಸ್ತಿ ಆಗೋಕ್ಕಿಂತ ಮುಂಚೆ ತಮ್ಮ ಗಾಡಿಗಳಿಗೆ ತುಂಬಿಸ್ಕೊಳ್ಬೇಕು ಅಂತ ಉದ್ದುದ್ದಕ್ಕೆ ಲೈನ್ ನಿಂತಿರೋದ್ರ ವಿಡಿಯೋ ನೋಡುವಾಗ ನನ್ಗೆ ಅನ್ಸತ್ತೆ, ಭಾರತದಲ್ಲಿ ಎಂಥ ಪುಣ್ಯವಂತರು ನಾವು LPG ಇಲ್ಲ ಅನ್ನುವಂತ ಏಕ ಕಾರಣಕ್ಕೆ ಕಣ್ಣೀರಿಡ್ತಿದ್ದೀವಿ. ಆದ್ರೆ ಗೊತ್ತಿರ್ಲಿ, 19 ಕೋಟಿ ಜನರಿಗೆ ಈ ದೇಶದಲ್ಲಿ LPG ಇತ್ತು. ಅದು ನರೇಂದ್ರ ಮೋದಿ ಬಂದ ಮೇಲೆ 31 ಕೋಟಿ ಜನರಿಗೆ ವಿಸ್ತಾರ ಆಯ್ತು. ಹೀಗೆ ವಿಸ್ತಾರ ಆದ ನಂತರ ಇವತ್ತು ನಮ್ಮ ಹತ್ರ LPG ಇಲ್ಲ ಅಂತ ನಾವು ಕಣ್ಣೀರಿಡ್ತಿದೀವಿ. ಬಟ್ ಡೋಂಟ್ ವರಿ, ದೇಶ ಎಂತ ಸೇಫ್ ಹ್ಯಾಂಡ್ಸ್ ಗಳಲ್ಲಿದೆ ಅಂತಂದ್ರೆ, ಯಾರ ಕೈಯಲ್ಲಿದೆ ಅಂತಂದ್ರೆ, ಈ ದೇಶ ಡೆಫಿನೆಟ್ಲಿ ಆರಾಮಾಗಿರುವಂತ ಪರಿಸ್ಥಿತಿ ಬರುತ್ತೆ. ಇರಾನ್ಗೂ ಇಸ್ರೇಲ್ಗೂ ಯುದ್ಧ ಆದ್ರೂ ಕೂಡ ನೆಮ್ಮದಿಯಿಂದ ಇರುವಂತ ರಾಷ್ಟ್ರ ನಮ್ದು. ನಾನ್ ತಮಾಷೆ ಮಾಡ್ತಾ ಇದ್ದೆ ಎಲ್ರಿಗೂ, ಇವತ್ತು ದುಬೈನಲ್ಲಿ ರಂಜಾನ್ ಚೆನ್ನಾಗಿ ನಡೀತಾ ಇಲ್ಲ, ಸೌದಿನಲ್ಲಿ ರಂಜಾನ್ ಚೆನ್ನಾಗಿ ನಡೀತಾ ಇಲ್ಲ, ಕುವೈತ್ ನಲ್ಲಿ ರಂಜಾನ್ ಚೆನ್ನಾಗಿಲ್ಲ, ಇರಾನ್ ನಲ್ಲಿ ಚೆನ್ನಾಗಿಲ್ಲ, ಇರಾಕ್ ಅಲ್ಲಿ ಚೆನ್ನಾಗಿಲ್ಲ, ಒಮನ್ ನಲ್ಲಿ ಚೆನ್ನಾಗಿಲ್ಲ, ಪಾಕಿಸ್ತಾನ ಬಾಂಗ್ಲಾದೇಶಗಳಲ್ಲಿ ರಂಜಾನ್ ಚೆನ್ನಾಗಿಲ್ಲ. ರಂಜಾನ್ ಎಲ್ಲಾದ್ರೂ ಚೆನ್ನಾಗಿ ನಡೀತಾ ಇದ್ರೆ ಅದು ಹಿಂದೂಸ್ಥಾನದಲ್ಲಿ ಮಾತ್ರ. ಅದಕ್ಕೆ ಮುಸಲ್ಮಾನರು ಹಿಂದೂಗಳಿಗೆ ಯಾವತ್ತು ಸೆಲ್ಯೂಟ್ ಹೊಡಿಬೇಕು. ಸಾಧ್ಯ ಆದ್ರೆ ನರೇಂದ್ರ ಮೋದಿ ಅವರಿಗೆ ಒಂದು ತಲೆಬಾಗಿ ನಮಸ್ಕಾರ ಮಾಡಬೇಕು ಅಂತ. ಮತ್ತೆ ನಾನು ಯುದ್ಧದ ಅನೇಕ ಈ ತರದ ಮಹತ್ವದ ಸಂಗತಿಗಳನ್ನ ಯುದ್ಧ ಮುಗಿಯುವವರೆಗೂ ನಿಮ್ ಜೊತೆ ಹಂಚ್ಕೊಳ್ತಿರ್ತೀನಿ. ಅಲ್ಲಿವರೆಗೂ ನಮಸ್ಕಾರ. ವಂದೇ ಮಾತರಂ. ಜೈ ಹಿಂದ್.